ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪರಲೋಕದಲ್ಲಿರುವ ನನ್ನ ತಂದೆಯೇ, ನೀವು ಸೃಷ್ಟಿಸಿದ ನಿಮ್ಮ ಮಕ್ಕಳು ಪಾಪ ಮಾಡಿ ನಿನ್ನಿಂದ ದೂರವಾದಾಗ ಅವರನ್ನು ಮತ್ತೆ ನಿಮ್ಮ ಪ್ರೀತಿಯ ಲೋಕಕ್ಕೆ ಕರೆತರಲು ನಿಮ್ಮ ಕುಮಾರನನ್ನೇ ಈ ಭೂಮಿಗೆ ಕಳುಹಿಸಿದ್ದೀರಿ. ಅವರು ನಮ್ಮಂತೆ ಮನುಷ್ಯರಾಗಿ ಜನಿಸಿದ್ದೇ ಅಲ್ಲದೆ 30 ವರ್ಷಗಳ ಕಾಲ ಕುಟುಂಬದಲ್ಲಿ ಜೀವಿಸಿ ಕುಟುಂಬ ಜೀವನವನ್ನು ಪಾವನಗೊಳಿಸಿದರು. ಕುಟುಂಬಕ್ಕೆ ಶ್ರೇಷ್ಠ ಸ್ಥಾನವನ್ನಿತ್ತರು. ಅದೇ ಪ್ರಭು ಯೇಸು ನಮ್ಮ ಕುಟುಂಬಗಳನ್ನು ಪರಿಶುದ್ಧತೆಯೆಡೆಗೆ ಕೊಂಡೊಯ್ಯಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೇ, ಶಿಲುಬೆಯಾದಿಯಲ್ಲಿ ನಾವು ನಿಮ್ಮೊಂದಿಗೆ ಸಾಗುವಾಗ ನಮ್ಮ ಇಡೀ ಕುಟುಂಬವೇ ನಿಮ್ಮೊಂದಿಗೆ ಸಾಗಲಿ. ನಮ್ಮ ಕುಟುಂಬದ ಕಷ್ಟದ ಹಾದಿಗಳಲ್ಲಿ ನಾವು ಸ್ಥೈರ್ಯ ಕಳೆದುಕೊಳ್ಳದೆ ನಡೆಯಲು ನಮ್ಮೆಲ್ಲರಿಗೆ ಸ್ನೇಹ, ಸಹನೆ, ನಂಬಿಕೆ, ಪ್ರೀತಿ, ಕ್ಷಮೆ ಮತ್ತು ಅನುಕಂಪ ನೀಡಿ ಶಿಲುಬೆ ಹಾದಿಯ ಒಂದೊಂದು ಸ್ಥಳದಲ್ಲಿ ನಿಂತಾಗಲು ನಿಮ್ಮ ಕ್ಷಣದ ಸ್ಥಿತಿಯನ್ನು ಧ್ಯಾನಿಸುತ್ತಾ ನಮ್ಮ ಕುಟುಂಬದ ಕಷ್ಟಗಳನ್ನು ನೆನೆದು ನಿಮ್ಮಿಂದ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವನ್ನು ಪಡೆಯುವಂತೆ ಮಾಡಿರಿ. ನೀವು ಹೊತ್ತ ಶಿಲುಬೆ ನಮ್ಮ ಕಷ್ಟಗಳನ್ನು ಹಗುರವಾಗಿಸಲಿ, ಹೊಸ ಭರವಸೆಯೊಂದಿಗೆ ಮುನ್ನಡೆಸಲಿ. ಪವಿತ್ರಾತ್ಮರೇ, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಜ್ಞಾನ, ವಿವೇಕ, ಸ್ಥೈರ್ಯ, ಸಹನೆ ತುಂಬಿ ನಿಮ್ಮ ಪವಿತ್ರ ಪ್ರೇರಣೆಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶಿಲುಬೆಯಾದಿಯಲ್ಲಿ ನಾವು ಪ್ರತ್ಯೇಕವಾಗಿ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಭು ದೇವರು, ತ್ರಯೇಕ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಮ್ಮ ಜೀವನದಲ್ಲಿ ಬರುವ ಶಿಲುಬೆಯನ್ನು, ನಮ್ಮ ಕುಟುಂಬದಲ್ಲಿ ನಾವು ಹೊರುವ ಶಿಲುಬೆಯನ್ನು ಹೊರಲು ನಮಗೆ ಧೈರ್ಯ, ವಿಶ್ವಾಸ, ಪ್ರೀತಿ ನೀಡಲಿ ಎಂದು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಮೊದಲನೇ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭುವಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಈ ಮರಣದಂಡನೆಗೆ ಬಲವಾದ ಆರೋಪಗಳು ಇಲ್ಲದಿದ್ದರೂ ಕಾರಣಗಳಂತೂ ಇದ್ದವು. ಅವರವರಿಗೆ ಅವರವರದೇ ಕಾರಣಗಳು. ಅವರ ಪ್ರಕಾರ ಆತ ಸಮಾಜದ ಒಳಿತಿಗಾಗಿ ಸಾಯಬೇಕಿತ್ತು. ಆತನ ಪ್ರಕಾರ ಆತ ಜನತೆಯ ಉದ್ಧಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಳ್ಳಬೇಕಿತ್ತು. ಕಾರಣಗಳೇನೇ ಇರಲಿ, ಆತನ ಸಾವು ಮಾತ್ರ ಅಸಹಜವಾಗಿತ್ತು. ಚಿಂತನೆ: ನಮ್ಮ ಕುಟುಂಬಗಳಲ್ಲಿ ಕೆಲವರು ಸಾಯುವ ಬಗ್ಗೆ ಯೋಚಿಸುತ್ತಾರೆ. ಹುತಾತ್ಮರಾಗಬೇಕೆಂದಲ್ಲ, ಸಾಯುವ ಇಚ್ಛೆಯಿಂದಲೂ ಅಲ್ಲ, ಪ್ರೀತಿ ಇಲ್ಲದ ಬದುಕು ಯಾಕೆ ಬೇಕು ಎಂಬುದಕ್ಕಾಗಿ. ಏಕಾಂತ, ತಿರಸ್ಕಾರ, ಮತ್ತೆ ಮತ್ತೆ ಕಾಡುವ ಸೋಲು, ನಿರುದ್ಯೋಗ ಮುಂತಾದ ಕಾರಣಗಳಿಂದ ಈ ಬದುಕು ಸಾಕೆನಿಸುತ್ತದೆ. ಇಂಥವರಿಗೆ ನಿಜವಾಗಿ ಬೇಕಾಗಿರುವುದು ಸಾವಲ್ಲ,
ಕುಟುಂಬದವರ ಪ್ರೀತಿ ಮತ್ತು ಸಮಾಜದ ಅನುಕಂಪ. ಪ್ರಾರ್ಥನೆ. ಪ್ರಭು ಯೇಸುವೆ, ಪ್ರೀತಿಗಾಗಿ ನೀವು ಶಿಲುಬೆಗೇರಿದರೆ ಪ್ರೀತಿ ಇಲ್ಲದ ಸಮಾಜ ನಿಮಗೆ ಮರಣದಂಡನೆ ವಿಧಿಸಿತು. ನಮ್ಮ ಕುಟುಂಬದ ಯಾರೊಬ್ಬರು ಪ್ರೀತಿಯಿಂದ ತಿರಸ್ಕೃತರಾಗದಂತೆ, ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ಕಾಪಾಡಿರಿ. ನಮ್ಮ ಪ್ರೀತಿ ಸೋತಾಗ ನಿಮ್ಮ ಪ್ರೀತಿ ನಮ್ಮನ್ನು ಶಾಶ್ವತವಾಗಿ ಬಂಧಿಸಿದರು. ಸ್ವಾಮಿ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ತನಕ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸುವಿಗೆ ಭಾರವಾದ ಶಿಲುಬೆಯನ್ನು ಹೊರಿಸುತ್ತಾರೆ. ಶಿಲುಬೆ ಭಾರವಾಗಿರಲಿಲ್ಲ. ಅದನ್ನು ಹೊರಿಸಿದ ಜನರ ಹೃದಯಗಳು ಬಂಡೆಯಂತೆ ಭಾರವಾಗಿತ್ತು. ಶಿಲುಬೆ ಹೊತ್ತು ನಡೆಯುವಾಗ ಅವರಿಗೆ ತಮ್ಮ ತಾಯಿಯ ಹೃದಯ ಭಾರವೂ ನೆನಪಾಗಿರಬೇಕು. ಹಾಗೆ ಬೀದಿಗಳಲ್ಲಿ ಸಾಗುವಾಗ ಹಾದಿ ಬೀದಿಯಲ್ಲಿ ನಿಂತ ಬಡವರ, ನಿರ್ಗತಿಕರ, ಶೋಷಿತರ ಬದುಕಿನ ಭಾರವೂ ಕಾಣಿಸಿರಬೇಕು. ಚಿಂತನೆ. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಮಂದಿ ಶಿಲುಬೆ ಹೊತ್ತು ನಡೆಯುತ್ತಿದ್ದಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗಳಿಗೆ ಮಕ್ಕಳ ಶಿಲುಬೆಗಳಾಗಿರಬಹುದು. ಈ ಶಿಲುಬೆಯನ್ನು ಹೊರಲೇಬೇಕು, ಹೊತ್ತು ನಡೆಯಲೇಬೇಕು. ಇಂದು ಕುಟುಂಬಗಳಿಗಿಂತ ವ್ಯಕ್ತಿಗಳೇ ಮುಖ್ಯವೆಂದಂತೆ ಕಾಣಿಸುತ್ತಾರೆ. ಇದರಿಂದ ಅನಗತ್ಯ ಸ್ಪರ್ಧೆ, ಅಸಹನೆ, ಈರ್ಷೆ ಮನೆ ಮಾಡಿದೆ. ಇಂಥ ಸಂದರ್ಭಗಳಲ್ಲಿ ಪ್ರೀತಿಸಬೇಕಾದವರೇ ಶಿಲುಬೆಗಳಾಗುತ್ತಾರೆ. ಆದರೆ ಶಿಲುಬೆ ಹೊತ್ತ ಯೇಸುವಿನ ಕಡೆ ನೋಡಿದಾಗ ನಮ್ಮ ಶಿಲುಬೆ ಅಷ್ಟು ಭಾರ ಎನಿಸುವುದಿಲ್ಲ. ಪ್ರಾರ್ಥನೆ. ಪ್ರಭು ಯೇಸುವೆ, ಸ್ವಾರ್ಥಕ್ಕಿಂತ ಪರಚಿಂತನೆ, ಸ್ಪರ್ಧೆಗಿಂತ ಪ್ರೀತಿಯೇ ಶ್ರೇಷ್ಠವಾದುದು ಎಂದರಿತು ಪರಸ್ಪರ ಸಹಕಾರದಿಂದ ನಮ್ಮ ಕುಟುಂಬದ ಶಿಲುಬೆಯನ್ನು ಎಲ್ಲರೂ ಒಟ್ಟಾಗಿ ಹೊತ್ತಾಗ ಅದರ ಭಾರ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ತಿಳಿಯುವಂತೆ ಮಾಡಿರಿ.
ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪಾಪದ ಭಾರ ಎಲ್ಲರನ್ನೂ ಕೆಳಗೆ ಬೀಳಿಸುತ್ತದೆ. ಇದು ಎಲ್ಲರ ಪಾಪದ ಭಾರ, ದೇವರಿಂದ ದೂರವಾದ ಜನರ ಪಾಪದ ಭಾರ. ಇಂಥ ಭಾರದಿಂದ ದೇಹ ಕುಸಿದರೂ ಯೇಸು ಶಿಲುಬೆಯನ್ನು ಮಾತ್ರ ಬಿಡಲಿಲ್ಲ. ಶಿಲುಬೆಯನ್ನು ಅಪ್ಪಿಕೊಂಡೇ ನೆಲಕ್ಕೆ ಬೀಳುತ್ತಾರೆ. ಈ ಶಿಲುಬೆ ಅವರಿಗೆ ಬೇಕಿತ್ತೆ. ಇದು ತನ್ನ ತಂದೆಯ ಚಿತ್ತ ಎಂದೇ ಅವರು ಅದನ್ನು ಹೊರಲು ಮುಂದಾದರು. ಆತ್ಮವೇನೋ ದೃಢವಾಗಿತ್ತು, ಆದರೆ ದೇಹಕ್ಕೆ ಶಕ್ತಿ ಸಾಲಲಿಲ್ಲ. ಚಿಂತನೆ: ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ಪಾಪದ ಭಾರದಿಂದ ತಂದೆ ತಾಯಿಯರು ಕುಸಿದು ಹೋಗಿದ್ದಾರೆ. ಅವಮಾನ, ನಾಚಿಕೆಯಿಂದ ತಲೆ ತಗ್ಗಿಸಿದ್ದಾರೆ. ಆರ್ಥಿಕ ಹೊರೆ, ಬಡತನ ಕೂಡ ಅವರನ್ನು ಕುಸಿಯುವಂತೆ ಮಾಡುತ್ತದೆ. ತಮ್ಮ ಮಕ್ಕಳ ಬೇಡಿಕೆಗಳನ್ನು ಪೂರೈಸಲಾಗದೆ ಕಂಗಾಲಾಗುತ್ತಾರೆ. ಗಂಡನ ಕುಡಿತ ಎಷ್ಟೋ ತಾಯಂದಿರು ತಲೆ ಎತ್ತದಂತೆ ಮಾಡಿಬಿಟ್ಟಿದೆ. ಹೀಗೆ ನಮ್ಮನ್ನು ಕೆಳಗೆ ಬೀಳಿಸಲು ಅನೇಕ ಕಾರಣಗಳಿವೆ. ಹಾಗೆ ಬಿದ್ದರೂ ಮೇಲೆ ಏಳಲು ನಮಗೆ ಛಲ ಮತ್ತು ಇಚ್ಛಾಶಕ್ತಿ ಇರಬೇಕು. ಪ್ರಾರ್ಥನೆ: ಪ್ರಭು ಯೇಸುವೆ, ಮನುಷ್ಯರ ಸಹಜ ಗುಣವಾದ ಬಲಹೀನತೆ ನಮ್ಮನ್ನು ಕುಗ್ಗಿಸದಿರಲಿ. ಭಾರವಾದ ಶಿಲುಬೆಯಲ್ಲಿ ಕೆಳಗೆ ಬಿದ್ದರೂ ಎದ್ದು ನಡೆದ ನೀವು ನಮ್ಮ ಕಷ್ಟಗಳಲ್ಲಿ, ಏಳು ಬೀಳುಗಳಲ್ಲಿ ನಮ್ಮ ಜೊತೆಯಿರುವಿರಿ ಎಂಬ ನಂಬಿಕೆಯೇ ನಮಗೆ ಧೈರ್ಯ ಮತ್ತು ದೃಢತೆಯನ್ನು ನೀಡಲಿ. ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ತಾನು ಹೆತ್ತ ಮಗು ತನ್ನ ಕೈಯಲ್ಲೇ ಬೆಳೆದು ಬಂದವನು, ಇಡೀ ಜಗತ್ತಿಗೆ ಬೆಳಕಾಗಬೇಕಿದ್ದವನು, ಈಗ ಶಿಲುಬೆ ಹೊತ್ತು ದೊಡ್ಡ ಅಪರಾಧಿಯಾಗಿ ಎದುರಿಗೆ ಬಂದಾಗ ಆ ತಾಯಿಗೆ ಎಂಥ ಆಘಾತವಾಗಿರಬೇಕು. ಅವರಿಬ್ಬರ ದೃಷ್ಟಿಗಳು ಪರಸ್ಪರ ಕೂಡಿದಾಗ ಅವರ ಮನಸ್ಸುಗಳಲ್ಲಿ ಯಾವ ಭಾವನೆ ಮೂಡಿರಬೇಕು? ಅಮ್ಮ, ನಾನಿರಪರಾಧಿ, ಈ ಶಿಲುಬೆ ಹೊತ್ತಿರುವುದು ನನ್ನ ಜನರಿಗಾಗಿ ಎಂದು ಆತನ ಮನಸ್ಸು ಹೇಳಿರಬಹುದೇ? ಹೌದು ಮಗು, ಇದಕ್ಕೆಂದೇ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೆ, ನಿನ್ನೊಂದಿಗೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿರಬಹುದೇ ಆಕೆಯ ಮನಸ್ಸು? ಚಿಂತನೆ: ಒಂದು ಕುಟುಂಬದಲ್ಲಿ ತಾಯಿಯೇ ದೈವ, ತಾಯಿಯೇ ಶಿಕ್ಷಕಿ, ತಾಯಿಯೇ ಸೇವಕಿ. ಮಕ್ಕಳಿಗೆ ಪ್ರೇರಣೆಯೂ ಅವರೇ, ಸಾಂತ್ವನವೂ ಅವರೇ, ತಿದ್ದುವವರೂ ಅವರೇ, ಕ್ಷಮಿಸುವವರೂ ಅವರೇ.
ಆದರೂ ಎಷ್ಟು ಮಕ್ಕಳು ತಮ್ಮ ತಾಯಂದಿರನ್ನು ದಿನನಿತ್ಯ ನೋಯಿಸುವುದಿಲ್ಲ, ತಮ್ಮ ಕೆಟ್ಟ ನಡತೆಯಿಂದಾಗಿ ಹಿಂಸೆ ನೀಡುವುದಿಲ್ಲ. ಅಡ್ಡ ದಾರಿ ಹಿಡಿದ ತಮ್ಮ ಮಕ್ಕಳನ್ನು ನೋಡಿ ಎಷ್ಟು ತಾಯಂದಿರು ಗೋಳಾಡುವುದಿಲ್ಲ. ಎಲ್ಲರಿಗೂ ಆಕೆ ಸಾಂತ್ವನವಾದರೂ ಆಕೆಗೆ ಮಾತ್ರ ಸಾಂತ್ವನ ನೀಡುವವರು ಯಾರೂ ಇರುವುದಿಲ್ಲ. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ತಾಯಿಯಂತೆ ನಮ್ಮ ನೋವಿನಲ್ಲೂ ನಾವು ಇತರರಿಗೆ ಸಾಂತ್ವನವಾಗುವಂತೆ ಮಾಡಿರಿ. ಮಾತೆ ಮರಿಯೇ, ಅಗಾಧ ನೋವಿನ ಅಂಚಿನಲ್ಲಿ ನೀವಿದ್ದರೂ ದೇವರ ಇಚ್ಛೆಗೆ ಮಣಿದು ನಡೆದಂತೆ ನಮ್ಮ ಬಾಳಿನಲ್ಲಿ ನಾವು ಇತರರಿಗೆ ನೋವು ನೀಡದೆ ಇರುವಂತೆ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸದ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಸಿರಿಯದ ಸೀಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಜನಕ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವರ ಇಚ್ಛೆಗೆ ತಲೆಬಾಗಿ ನಡೆಯುವವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ತಾನು ನಂಬಿದವರು, ತನ್ನವರು ಎನಿಸಿಕೊಂಡವರು ದೂರ ಹೋದಾಗ ಆ ಗಂಡುಕರನ್ನು, ಅಪರಿಚಿತರನ್ನು ದೇವರು ಖಂಡಿತ ಕಳುಹಿಸುತ್ತಾರೆ. ಪ್ರಭುವಿನ ಶಿಷ್ಯರು ಆತನ ಶಿಲುಬೆ ಹೊರಲು ಮುಂದೆ ಬರಲಿಲ್ಲ. ಆದರೆ ಆತನ ಸಂದೇಶ ಕೇಳಿದವರು, ಆತನಿಂದ ಸಾಂತ್ವನ ಪಡೆದವರು ಆತನ ಶಿಲುಬೆ ಹೊರಲು ಮುಂದೆ ಬಂದರು. ಚಿಂತನೆ. ನಮ್ಮ ಮನೆಗಳಲ್ಲಿ ಹಲವರ ಹೃದಯಗಳು ಭಾರವಾಗಿವೆ, ಹಲವರ ಭುಜಗಳು ಭಾರ ಹೊತ್ತು ಸೋತಿವೆ. ಇವರ ಭಾರವನ್ನು ಹಗುರಾಗಿಸಲು ಯಾರಾದರೂ ಬರಬೇಕು. ಹಲವರ ಭಾರವನ್ನು ಒಬ್ಬರೇ ಹೊತ್ತಾಗ ಅವರು ಕುಗ್ಗಿ ಹೋಗಬಹುದು. ಒಬ್ಬರ ಭಾರವನ್ನು ಹಲವರು ಹಂಚಿಕೊಂಡಾಗ ಅದು ಹಗುರಾಗುತ್ತದೆ. ತಂದೆ ತಾಯಿಯರ ಒಡಲನ್ನು ಹಂಚಿಕೊಂಡು ಹುಟ್ಟುವ ಮಕ್ಕಳು ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳಬೇಕು. ಪ್ರಾರ್ಥನೆ. ಪ್ರಭು ಯೇಸುವೆ, ಪರರ ಕಷ್ಟಗಳನ್ನು ಕಂಡರೂ ದೂರ ಹೋಗಿಬಿಡುವುದೇ ನಮ್ಮ ಗುಣ. ಸಹಾಯ ಮಾಡಬೇಕೆಂಬ ಮನಸ್ಸಿದ್ದರೂ ಶ್ರಮಕ್ಕೆ ಮಾತ್ರ ನಾವು ಕೈ ಹಾಕುವುದು ಕಡಿಮೆ. ಜೀವನವೆಲ್ಲ ನಮ್ಮೊಂದಿಗೆ ಬಾಳುವವರ ಶಿಲ್ಪೆಯ ಭಾರವನ್ನು ಹಗುರಾಗಿಸಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸದ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸುವಿನ ಶುಭ ಸಂದೇಶದ ಸತ್ಯವನ್ನು ಮೊದಲು ಗ್ರಹಿಸಿದವರು ಮಹಿಳೆಯರೇ ಇರಬೇಕು. ಆದ್ದರಿಂದಲೇ ಪ್ರಭುವನ್ನು ನಿಷ್ಠೆಯಿಂದ ಹಿಂಬಾಲಿಸಲು ಅವರಿಗೆ ಸಾಧ್ಯವಾಯಿತು. ಜೀವಜಲದ ಸಂದೇಶ ಹೊಮ್ಮಿಸಿದ ಸಮಾಜದ ಸ್ತ್ರೀ ಅವರ ದೈವತ್ವವನ್ನು ಬಹಿರಂಗವಾಗಿ ಗುರುತಿಸಿ ಪಾದಪೂಜೆ ಮಾಡಿದ ಮರ್ಯ, ದೇವರ ಅನಂತ ಕ್ಷಮೆಗೆ ಬೀದಿಯಲ್ಲಿ ಸಾಕ್ಷಿಯಾದ ಹೆಣ್ಣು ಮಗಳು, ಪುನರುತ್ಥಾನದ ಮೊದಲ ಸಾಕ್ಷಿ ಮಗ್ದಲದ ಮರ್ಯ. ಈ ಎಲ್ಲ ಹೆಣ್ಣು ಮಕ್ಕಳ ಗುಂಪಿಗೆ ವೆರೋನಿಕಾ ಕೂಡ ಸೇರುತ್ತಾರೆ. ಶಿಲುಬೆಯ ಹಾದಿಯಲ್ಲಿ ಎಲ್ಲರೂ ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬಂದು ಆತನ ದಣಿವನ್ನು ತಣಿಸಲು, ಮನಸ್ಸಿಗೆ ಸಾಂತ್ವನವನ್ನು ನೀಡಲು ಪ್ರಯತ್ನಿಸುತ್ತಾಳೆ. ಚಿಂತನೆ: ಈ ಜೀವನದಲ್ಲಿ ಎಂದೋ ಒಂದು ದಿನ ಯಾವುದೋ ಒಂದು ಆತ್ಮ ನಮ್ಮನ್ನು ಸಂತೈಸುತ್ತದೆ. ನಾವು ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬರುತ್ತದೆ. ಆದರೆ ನಾವು ಎಷ್ಟು ಮುಖಗಳಲ್ಲಿ ದಣಿವು, ಶ್ರಮವನ್ನು ಕಂಡರೂ ಸುಮ್ಮನಿದ್ದು ಬಿಡುತ್ತೇವೆ. ನಮ್ಮ ಕುಟುಂಬದವರದೇ ಶ್ರಮ ಕಡಿಮೆ ಮಾಡಲು ಮುಂದೆ ಬರುವುದಿಲ್ಲ. ನಮ್ಮದೇ ಕಷ್ಟ, ನಮ್ಮದೇ ಚಿಂತೆ, ನಮ್ಮದೇ ಸ್ವಾರ್ಥದಲ್ಲಿ ಬದುಕು ಮುಗಿದು ಹೋಗುತ್ತದೆ. ಪ್ರಾರ್ಥನೆ: ಪ್ರಭುವೇ, ನಮಗೆ ಸಹಾಯ ಮಾಡಲು ದಣಿವಾರಿಸಲು ಓಡಿ ಬರುವ ನಮ್ಮ ತಾಯಂದಿರು, ಅಕ್ಕ ತಂಗಿಯರನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುವಂತೆ ಮಾಡಿ. ಪ್ರೀತಿಯ ಸ್ಪರ್ಶವನ್ನು ಬಯಸುವವರನ್ನು ನಾವು ಹುಡುಕಿ ಹೋಗುವಂತೆ ಮಾಡಿ. ಪ್ರೀತಿ ಎಂಥ ದಣಿವನ್ನಾದರೂ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ತಿಳಿಯುವಂತಾಗಲಿ. ಎರಡನೆಯ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸು ಎಷ್ಟು ಮಂದಿಗೆ ಬದುಕು ಕೊಟ್ಟಿಲ್ಲ. ಒಬ್ಬರಿಗೆ ನೆರವು ನೀಡುವುದೇ ನಿಜವಾದ ಧರ್ಮ ಎಂದರು. ಕಳ್ಳರ ಕೈಗೆ ಸಿಕ್ಕಿದವನನ್ನು ಕಾಪಾಡಿದ ಸಮಾಜನ ಉದಾಹರಣೆ ನೀಡಿದರು. ದುಷ್ಟನಾಗಿ ದೂರ ಹೋದ ಮಗನಿಗಾಗಿ ಸದಾ ಕಾಯುವ ತಂದೆಯ ಕತೆ ಹೇಳಿದರು. ವ್ಯಭಿಚಾರದಲ್ಲಿ ಅಪರಾಧಿಯಾಗಿ ಕಳ್ಳೇಟು ತಿನ್ನಲು ಅಸಹಾಯಕಳಾಗಿ ನಿಂತಿದ್ದ ಸ್ತ್ರೀಯನ್ನು ಎತ್ತು ಹೋಗು ಮಗಳು ಎಂದರು. ಸತ್ತ ಲಾಜರನನ್ನು ಎಬ್ಬಿಸಿದರು. ಆದರೆ ಇದೇ ಜನರಿಗಾಗಿ ಅವರು ಹೊತ್ತ ಶಿಲುಬೆ ಭಾರವಾಗಿ ನೆಲಕ್ಕೆ ಬಿದ್ದಾಗ ಅವರನ್ನು ಎತ್ತುವವರೇ ಇಲ್ಲವಾದರು.
ದೇಹಕ್ಕಾಗುತ್ತಿದ್ದ ನೋವಿಗಿಂತ ಮನಸ್ಸಿನ ಮೇಲೆ ಎರಗುತ್ತಿದ್ದ ಕ್ರೌರ್ಯವೇ ಹೆಚ್ಚು ನೋವನ್ನು ನೀಡುತ್ತಿತ್ತು. ಚಿಂತನೆ: ನಮ್ಮ ಕಣ್ಣೆದುರಿಗೆ ಹಸಿವಿನಿಂದ, ನಿರುದ್ಯೋಗದಿಂದ, ನಿಲ್ಲಲು ನೆಲೆಯಿಲ್ಲದ ಸ್ಥಿತಿಯಲ್ಲಿರುವವರು ಎಷ್ಟು ಮಂದಿ ಇಲ್ಲ? ಬೆಳೆದ ಬೆಳೆ ಕೈಗೆ ಸಿಗದೆ, ಸಾಲ ಮಾಡಿ ಹಾಕಿದ ಹಣ ಹಿಂದೆ ಬಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರು ಎಷ್ಟು ಮಂದಿ ಇಲ್ಲ? ಯಾರನ್ನು ನಂಬಿ ಇದ್ದ ಹಣವನ್ನೆಲ್ಲ ತೊಡಗಿಸಿ ಕೊನೆಗೆ ಮೋಸ ಹೋಗಿ ಮತ್ತೆ ಏಳಲಾಗದವರು ಎಷ್ಟೋ ಮಂದಿ. ಹೀಗೆ ನೆಲಕ್ಕೆ ಬಿದ್ದು ಏಳಲಾಗದವರು ಹಾಗೇ ಬಿದ್ದಿದ್ದಾರೆ. ತಾನು ಬಿಟ್ಟರೂ ತುಳಿಯುವ ದಾರಿ ಇನ್ನೂ ದೂರವಿದೆ ಎಂದು ಎದ್ದು ನಡೆದ ಪ್ರಭುವಿನ ಪ್ರೇರಣೆ ಇವರಿಗೆ ಬೇಕು. ಈ ಪ್ರೇರಣೆಯನ್ನು ಕಾರ್ಯಗತ ಮಾಡುವ ನಮ್ಮ ಸಹಾಯ ಹಸ್ತವೂ ಬೇಕು. ಪ್ರಾರ್ಥನೆ: ಪ್ರಭುವೇ, ನಮ್ಮ ನೋವಿನ ಕ್ಷಣಗಳಲ್ಲಿ, ನಾವು ಕುಗ್ಗಿ ಹೋಗುವ ಸಂದರ್ಭಗಳಲ್ಲಿ ನೀವೇ ನಮಗೆ ಪ್ರೇರಣೆಯಾಗಿರಿ. ನಾವು ಸಹ ನಮ್ಮ ಮನೆಯವರ ಮನಸ್ಸುಗಳನ್ನು ಕುಗ್ಗಿಸಿಬಿಟ್ಟಿದ್ದೇವೆ. ನಾವು ಒಬ್ಬರೊಬ್ಬರ ಬೆಂಬಲದಿಂದ ಮತ್ತೆ ಎದ್ದು ನಡೆಯುವ ಶಕ್ತಿ ಪಡೆಯುವಂತೆ ಮಾಡಿರಿ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ತನಕ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಸತ್ತ ಲಾಜರನ ಸಹೋದರಿಯರು ಯೇಸುವಿನ ಮುಂದೆ ಗೋಳಿಟ್ಟಾಗ ಯೇಸು ಅತ್ತಿದರು. ಕುರಿಗಾವಿ ಇಲ್ಲದ ಕುರಿಗಳಂತಿದ್ದ ಆ ಮುಗ್ಧ ಶೋಷಿತ ಜನರನ್ನು ಕಂಡಾಗ ಅವರ ಹೃದಯ ಮರುಗಿತು. ಬೆಟ್ಟದ ಮೇಲೆ ಪ್ರಬೋಧನೆ ಕೇಳಿಸಿಕೊಳ್ಳಲು ಬಂದಿದ್ದ ಸಾವಿರಾರು ಜನರ ಹಸಿವನ್ನು ಕಂಡಾಗ ಆತ ಅನುಕಂಪದಿಂದ ಮಿಡಿದಿದ್ದರು. ಈಗ ಆತನದೇ ಸ್ಥಿತಿಗಾಗಿ ಕಣ್ಣೀರಿಡುತ್ತಿದ್ದಾರೆ ಜೆರುಸಲೇಮಿನ ಹೆಣ್ಣು ಮಕ್ಕಳು. ಅಸಹಾಯಕತೆಯ ಕ್ಷಣಗಳಲ್ಲಿ ಅಳುವುದೊಂದೇ ಉತ್ತರ. ಸ್ವಾಮಿಯ ದೈಹಿಕ ನೋವನ್ನು ಹಂಚಿಕೊಳ್ಳಲಾಗದಿದ್ದರೂ ಮಾನಸಿಕ ನೋವನ್ನಾದರೂ ಹಂಚಿಕೊಳ್ಳಲು ನಾವಿದ್ದೇವೆ ಎಂಬಂತೆ ಆ ಸ್ತ್ರೀಯರ ಕಣ್ಣೀರು ಹರಿದಿತ್ತು. ಚಿಂತನೆ: ಪರರ ಮನೆಯಲ್ಲಿ ಚಾಕರಿ ಮಾಡಿ ತಮ್ಮ ಮಕ್ಕಳನ್ನು ಓದಿಸುವ ತಾಯಂದಿರು ಆ ಮಕ್ಕಳು ಓದದೆ ಫೇಲಾದಾಗ ಗಲಗಲನೆ ಅಳುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ? ತಮ್ಮ ಮಕ್ಕಳು ತಮ್ಮೆದುರೇ ಹಾಳಾಗುವುದನ್ನು ನೋಡುವಾಗ ಇನ್ನು ಅವರನ್ನು ತಿದ್ದಲು ಸಾಧ್ಯವೇ ಇಲ್ಲ ಎನಿಸಿದಾಗ ತಂದೆ ತಾಯಿಗಳು ಅಳುವುದನ್ನು ಬಿಟ್ಟು ಇನ್ನೇನು ಮಾಡಲು ಸಾಧ್ಯ? ಕೆಲವು ಸಂದರ್ಭಗಳಲ್ಲಿ ಯಾವ ತಪ್ಪು ಮಾಡದ ತಮ್ಮ ಮಕ್ಕಳಿಗೆ ಬಂದ ದುರ್ಗತಿ ನೋಡಿ ತಂದೆ ತಾಯಿಗಳು ಅಳದೆ ಇನ್ನೇನು ಮಾಡಿಯಾರು? ಇಂತಹ ಸಂದರ್ಭಗಳಲ್ಲಿ
ಪ್ರಭು ಯೇಸುವೆ ನಮಗೆಲ್ಲ ಇರುವ ಏಕೈಕ ಸಾಂತ್ವನ. ಪ್ರಾರ್ಥನೆ. ಪ್ರಭು ಯೇಸುವೆ, ದಂಪತಿಗಳು ವಿವಾಹ ಸಂದರ್ಭದಲ್ಲಿ ನೀಡುವ ವಚನಗಳನ್ನು, ಮಕ್ಕಳ ಬಗೆಗಿನ ಜವಾಬ್ದಾರಿಯನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿರಿ. ಈ ಕರ್ತವ್ಯದಲ್ಲಿ ಸೋತಾಗ ತಕ್ಷಣ ಎಚ್ಚೆತ್ತು ತಮ್ಮ ಜವಾಬ್ದಾರಿಗಳನ್ನು ಅರಿಯುವಂತೆ ಮಾಡಿರಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಗುಣಕ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸು ಜನಸಂದಣಿಯಲ್ಲಿ ಬೋಧನೆ ಮಾಡುತ್ತಿದ್ದಾಗ ಪಾರ್ಶ್ವವಾಯು ರೋಗಿಯೊಬ್ಬನನ್ನು ಚಾವಣಿಯಿಂದ ಇಳಿಸುತ್ತಾರೆ. ಯೇಸು ಅವನ ಕೈ ಹಿಡಿದು ಎತ್ತು ನಡೆ ಎಂದರು. ಬಿದ್ದವರು ಎತ್ತು ನಡೆಯಲೇಬೇಕು. ಬೇರೆಯವರು ಕೈ ನೀಡಿ ಎಬ್ಬಿಸದಿದ್ದರೂ ತಮ್ಮ ಗುರಿ ಅಚಲವಾಗಿದ್ದವರು ಎತ್ತು ನಡೆಯಲೇಬೇಕು. ಯೇಸು ಸ್ವಾಮಿ 3ನೇ ಸಾರಿಯು ಕೆಳಗೆ ಬಿದ್ದಾಗ ಅವರು ಯೋಚಿಸಿದು ಶಿಲುಬೆಯ ಕೆಳಗೆ ಬಿದ್ದುದನಲ್ಲ, ಕಲ್ವಾರಿ ಬೆಟ್ಟದ ತುದಿಯನ್ನು. ಎಲ್ಲರ ಪಾಪ ತೊಳೆಯುವ ಶಿಖರ ಅದು. ಆ ಗುರಿ ತಲುಪಲೆಂದು ತಾನು ಶಿಲುಬೆ ಹೊತ್ತಿತು. ಆದ್ದರಿಂದ ದೈಹಿಕ ನಿಶಕ್ತಿ ಆತ್ಮದ ದೃಢತೆಯನ್ನು ಎಂದಿಗೂ ಸೋಲಿಸಲಾರದು. ಚಿಂತನೆ. ನಮ್ಮ ಬದುಕು ಒಂದು ಸಣ್ಣ ದಾರಿಯಲ್ಲ, ಸಾವಿರಾರು ಮೈಲಿಯದು. ಈ ನಡೆಯಲ್ಲಿ ಎಷ್ಟೋ ಸಾರಿ ಬೀಳುತ್ತೇವೆ. ಮುಂದೆ ನಡೆಯಬೇಕು ಎಂಬ ಸ್ಥೈರ್ಯವಿದ್ದರೆ ಎಷ್ಟು ಸಾರಿ ಬಿಟ್ಟರೂ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ಬದುಕಲ್ಲಿ ಬೀಳುವುದು ಮತ್ತು ಏಳುವುದು ನಿರಂತರ ಪ್ರಕ್ರಿಯೆ. ಅಂತಹ ದೃಢ ಮನಸ್ಸಿದ್ದ ದೇವಕುಮಾರರು 3 ಸಾರಿ ಬೀಳುತ್ತಾರೆ. ನಾವು 30 ಸಾರಿ ಬಿದ್ದರೇನಂತೆ? ಬಲಹೀನತೆ ಇರಬಹುದು, ಸೋಲು ಮತ್ತೆ ಮತ್ತೆ ಕಾಡಬಹುದು. ಆದರೆ ದೈವ ವಿಶ್ವಾಸ ಮತ್ತು ಆತ್ಮವಿಶ್ವಾಸ ದೃಢವಾಗಿದ್ದರೆ ಬೀಳುವುದರಿಂದ ಎಂದಿಗೂ ಕಂಗೆಡಬಾರದು. ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ಬಿದ್ದವರನ್ನು ಎತ್ತಬೇಕು. ಆತ್ಮವಿಶ್ವಾಸ ತುಂಬಬೇಕು. ನಾನಿದ್ದೇನೆ, ಎದ್ದೇಳು ಎನ್ನಬೇಕು. ಪ್ರಾರ್ಥನೆ. ಪ್ರಭು ಯೇಸುವೆ, ನಮ್ಮದೇ ಬಲಹೀನತೆಗಳಿಂದ ಕೆಳಗೆ ಬಿದ್ದರೆ ಮತ್ತೆ ಏಳಬಹುದು. ಆದರೆ ದೈವ ವಿಶ್ವಾಸದಲ್ಲಿ ನಾವೆಂದೂ ಬೀಳದಂತೆ ಕಾಪಾಡಿರಿ. ಪವಿತ್ರಾತ್ಮರು ಈ ದೈವವರ ಪ್ರಸಾದವನ್ನು ಮತ್ತು ಆತ್ಮವಿಶ್ವಾಸವನ್ನು ಸದಾ ತುಂಬಿ ನಮ್ಮನ್ನು ಮುನ್ನಡೆಸಲಿ. ವಿಶ್ವಾಸಿಗಳ ಆತ್ಮಗಳು
ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೆಹೂದ್ಯ ನಾಯಕರು ಮತ್ತು ಸೈನಿಕರು ಎಲ್ಲ ಮಾನವತೆಯನ್ನು ಮೀರಿ ದೌರ್ಜನ್ಯಕ್ಕೆ ಇಳಿಯುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿಯಾದರೆ ಆತನಿಗೆ ಶಿಕ್ಷೆ ನೀಡಬಹುದು, ಆದರೆ ಆ ಶಿಕ್ಷೆ ಗೌರವಾನ್ವಿತವಾಗಿರಬೇಕು. ವೈಯಕ್ತಿಕ ಮಾನಹಾನಿಯಾಗಬಾರದು. ಪ್ರಭುವಿನ ದೇಹವನ್ನು ದಂಡಿಸಿದರು, ಚಾಟಿಯಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ತಲೆಗೆ ಅದುಮಿದರು. ಇಷ್ಟಕ್ಕೂ ಅವರು ತೃಪ್ತಿಯಾದಂತೆ ಕಾಣಿಸಲಿಲ್ಲ. ಮಾನಸಿಕ ಚಿತ್ರ ಹಿಂಸೆ ನೀಡಿ ಕೊನೆಗೆ ಮಾನಹಾನಿ ಮಾಡುತ್ತಾರೆ. ಪ್ರಭುವಿನಂಥ ಸಾರ್ವಜನಿಕ ನಾಯಕನಿಗೆ ಹೀಗಾದರೆ ಇನ್ನು ಸಾಮಾನ್ಯರ ಗತಿಯೇನು? ಚಿಂತನೆ. ಇಂಥ ಅಮಾನವೀಯತೆಯನ್ನು ಪ್ರತಿದಿನ ನೋಡುತ್ತೇವೆ. ಮೃತ ದೇಹದ ಮೇಲೂ ಲೈಂಗಿಕ ಹಲ್ಲೆ ನಡೆಯುವುದು, ಲೈಂಗಿಕ ಹಲ್ಲೆಯಾದ ಮೇಲೂ ಚಿತ್ರಹಿಂಸೆ ನೀಡುವುದು, ಇವೆಲ್ಲ ಸಾಮಾನ್ಯ ಘಟನೆಗಳಾಗಿ ಹೋಗಿವೆ. ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ ಕಂಪನಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲವೇ? ಸಾಮಾನ್ಯವಾಗಿದೆ. ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗದಾಗ ಕ್ಷುಲ್ಲಕ ಕಾರಣ ಒಡ್ಡಿ ಬಹಿರಂಗವಾಗಿ ಅವಮಾನಪಡಿಸುವುದು ನಡೆಯುತ್ತಲೇ ಇದೆ. ನಮ್ಮ ಕುಟುಂಬಗಳಲ್ಲೂ ಇಂಥ ಕಿರುಕುಳಗಳು, ಬಹಿರಂಗ ಅವಮಾನಗಳು ನಡೆದು ಹೋಗುತ್ತವೆ. ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ, ಕೆಲವೊಮ್ಮೆ ವೈಯಕ್ತಿಕ ಸೇಡಿನ ಕಾರಣಗಳಿಗಾಗಿ. ಆದರೆ ಅನೈತಿಕತೆ ಮತ್ತು ಆತ್ಮಸ್ಥೈರ್ಯ ಗಟ್ಟಿಯಾಗಿದ್ದಲ್ಲಿ ಇಂಥ ಅವಮಾನಗಳಿಗೆ ಹೆದರುವ ಅಗತ್ಯವಿಲ್ಲ, ಕುಗ್ಗಿ ಹೋಗಬೇಕಾಗಿಲ್ಲ. ಪ್ರಾರ್ಥನೆ. ಪ್ರಭು ಯೇಸುವೆ, ದೈಹಿಕ ನೋವು ಗುಣವಾದರೂ ಮಾನಸಿಕ ನೋವು ಕಾಡುತ್ತದೆ. ಇಂಥ ನೋವುಗಳನ್ನು ಸಹಿಸಿಕೊಳ್ಳುವ ಗಟ್ಟಿ ಮನಸ್ಸನ್ನು ನೀಡಿರಿ. ನಾವು ಎಂದಿಗೂ ಇತರರ ಮಾನಹಾನಿಗೆ ಕಾರಣವಾಗದಂತೆ, ಇತರರನ್ನು ಅನಗತ್ಯವಾಗಿ ನೋಯಿಸದಂತೆ ಮಾಡಿರಿ. ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟ ವಿಶೇಷ ಜನಾಂಗ ಎಂಬ ಭಾವನೆಯಲ್ಲಿದ್ದರು. ಆದರೆ ಈ ಭಾವನೆ ಅಹಂಕಾರಕ್ಕೆ ತಿರುಗಿತು. ಪರಿಣಾಮವಾಗಿ ಅವರ ಪ್ರೀತಿ ಮತ್ತು ಧರ್ಮದ ಆಚರಣೆ ಕರ್ಮಠ ಆಚರಣೆಗಳಾದವು. ಈ ಕರ್ಮಠ ಸಂಪ್ರದಾಯಗಳಿಗೆ ಯೇಸು ಎಂದೂ ತಲೆಬಾಗಲಿಲ್ಲ. ಈ ಕಾರಣಕ್ಕೆ ಜನರ ಮುಂದೆ ತಲೆಬಾಗದ ಅವರನ್ನು
ಶಿಲುಬೆಯಲ್ಲಿ ತಲೆಬಾಗುವಂತೆ ಮಾಡಿದರು. ಆದರೂ ಅದೇ ಶಿಲುಬೆಯ ಕೆಳಗೆ ನಿಂತಿದ್ದ ಆ ಜನರನ್ನು ನೋಡುತ್ತಾ ಪ್ರಭು ಆ ಕ್ಷಣದಲ್ಲೂ ಅವರಿಗಾಗಿ ಪ್ರಾರ್ಥಿಸುತ್ತಾರೆ. ತಂದೆಯೇ, ಇವರನ್ನು ಕ್ಷಮಿಸು. ತಂದೆಯೇನೋ ಇವರನ್ನು ಕ್ಷಮಿಸಬಹುದು, ಆದರೆ ಆ ಹೃದಯಗಳು ಕರಗುವುದು ಎಂದು ತಾನು ಹರಿಸುವ ಬಿಸಿ ನೆತ್ತರೇ ಈ ಎದೆಗಳನ್ನು ಕರಗಿಸಬೇಕು. ಚಿಂತನೆ: ಕುಟುಂಬದಲ್ಲಿ ದೈಹಿಕ ಹಿಂಸೆ ಕಡಿಮೆ ಇರಬಹುದು, ಆದರೆ ಮಾತಿನಿಂದ, ಮೌನದಿಂದ ಮಾನಸಿಕವಾಗಿ ಅನೇಕರನ್ನು ಚುಚ್ಚಿ ಅವರನ್ನು ಶಿಲುಬೆಗೆ ಜರಿದು ಬಿಡುತ್ತೇವೆ. ನಾವು ಮಾಡಿದ್ದು ತಪ್ಪು ಎಂದೆನಿಸಿದಾಗಲೂ ಕಿಂಚಿತ್ತಾದರೂ ಪಶ್ಚಾತ್ತಾಪ ನಮ್ಮಲ್ಲಿ ಮೂಡುವುದಿಲ್ಲ. ಪಶ್ಚಾತ್ತಾಪ ಮೂಡಿದರೂ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಎನಿಸುವುದೂ ಇಲ್ಲ. ಕ್ಷಮೆ ಕೇಳಲು ಬಂದವರನ್ನು ನಾವು ಕ್ಷಮಿಸುವುದೂ ಇಲ್ಲ. ಇಂದು ನಮ್ಮ ಕುಟುಂಬಗಳಲ್ಲಿ ಆಂತರಿಕ ಕಲಹ, ಪತಿ ಪತ್ನಿಯರ ನಡುವೆ ಸಂಶಯ, ತಂದೆ ತಾಯಿಗಳ ಮತ್ತು ಮಕ್ಕಳ ನಡುವೆ ವೈಷಮ್ಯ ಹಂತ ಹಂತವಾಗಿ ಬೆಳೆದು ಕುಟುಂಬದ ಸಂತೋಷವೇ ನಾಶವಾಗುತ್ತಿದೆ. ನಮ್ಮ ಕುಟುಂಬಗಳು ಒಡೆದು ಹೋಗಬಾರದು ಎನ್ನುವುದಾದರೆ ಒಬ್ಬರನ್ನೊಬ್ಬರು ಕ್ಷಮಿಸುವ ಮನಸ್ಸು ಇರಬೇಕು. ಪ್ರಾರ್ಥನೆ: ಪ್ರಭು ಯೇಸುವೇ, ನೀವು ನಿರಪರಾಧಿಯಾದರೂ ಶಿಲುಬೆಗೆ ಜರಿಯಲ್ಪಟ್ಟಿರಿ. ಎಷ್ಟೋ ಸಾರಿ ನಿರಪರಾಧಿಗಳಾದ ನಮ್ಮನ್ನು ನಮ್ಮವರೇ, ನಮ್ಮನ್ನು ಕಾಯುವವರೇ, ಬಂಧುಗಳೇ ಅಪರಾಧಿಗಳನ್ನಾಗಿ ಮಾಡಿಬಿಡುತ್ತಾರೆ. ಆದರೆ ನಾವು ಎಂದಿಗೂ ನಿರಪರಾಧಿಯೊಬ್ಬರನ್ನು ಶಿಲುಬೆಗೇರಿಸುವ ಪ್ರಯತ್ನ ಮಾಡದಂತೆ ನಮ್ಮನ್ನು ಆಶೀರ್ವದಿಸಿರಿ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೂತನ ದೇವಮಾತೆಗೆ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವೆ ಎಂದಾಗ ಆಕೆ, ಇದು ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ದೇವರ ಚಿತ್ತಕ್ಕೆ ಮಣಿದು, ಇದೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ಆಗಲಿ ಎಂದರು. ಬಾಲಕ ಯೇಸುವನ್ನು ದೇವಾಲಯದಲ್ಲಿ ಸಮರ್ಪಿಸಲು ಕೊಂಡೊಯ್ದಾಗ ಸಿಮೆಯೋನನು, ಇದೋ ಈತ ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು, ದುಃಖವೆಂಬ ಅಲಗೊಂದು ನಿನ್ನ ಹೃದಯವನ್ನು ಸೀಳುವುದು ಎಂದಿದ್ದರು. ಅದನ್ನು ಕೂಡ ದೇವರ ಚಿತ್ತವೆಂದು ಆಕೆ ಸ್ವೀಕರಿಸಿದರು. ತಮ್ಮ ಬೋಧನೆಯ ಸಮಯದಲ್ಲಿ ಯೇಸು ಶಿಷ್ಯರಿಗೆ ಹೇಳಿದರು, ನರಪುತ್ರನನ್ನು ಮರಣ ದಂಡೆಗೆ ಅರ್ಹನೆಂದು ಒಪ್ಪಿಸುವರು, ಅನಂತರ ಕೊಂದು ಹಾಕುವರು. ಅದು ದೇವರ ಚಿತ್ತವಾಗಿತ್ತು. ಇದೇ ದೈವ ಚಿತ್ತಕ್ಕೆ ಮಣಿದು ಯೇಸು ತಲೆಬಾಗಿ ಹೇಳುತ್ತಾರೆ, ತಂದೆಯೇ, ನಿಮ್ಮ ಚಿತ್ತಕ್ಕೆ ಮಣಿದಿದ್ದೇನೆ, ಇದೋ ನನ್ನ ಆತ್ಮವನ್ನು ನಿಮಗೆ ನಿಮ್ಮ ಕೈ ಒಪ್ಪಿಸುತ್ತೇನೆ. ಚಿಂತನೆ:
ಪ್ರಭು ಯೇಸುವೆ, ನೀವು ನಿಮ್ಮ ತಂದೆಯ ಇಚ್ಛೆಗೆ ಮಣಿದು ಕೊನೆಯ ತನಕ ವಿಧೇಯರಾಗಿ ನಡೆದಂತೆ ನಾವು ಸಹ ನಮ್ಮ ತಂದೆ ತಾಯಿಯರಿಗೆ ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದು ಬಾಳುವಂತೆ ಆಶೀರ್ವದಿಸಿರಿ. ನಮ್ಮ ಶಿಲುಬೆಯಿಂದ ಯೇಸುವಿನ ದೇಹ ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೃಢ ಮನಸ್ಸಿನ ಒಬ್ಬ ವ್ಯಕ್ತಿ ಸುಲಭವಾಗಿ ಹತಾಶೆಗೆ ಒಳಗಾಗಲಾರ. ಸ್ಪಷ್ಟ ಗುರಿಯುಳ್ಳವರು, ಅಗಾಧವಾದ ನೈತಿಕ ಶಕ್ತಿ ಇರುವವರು ಸುಲಭವಾಗಿ ಸಾವಿಗೆ ಶರಣಾಗುವುದಿಲ್ಲ. ಹಾಗೆಯೇ ಪ್ರಭು ಸತ್ತಿದ್ದಾರೋ ಇಲ್ಲವೋ ಎಂದು ಖಾತ್ರಿಪಡಿಸಿಕೊಳ್ಳಲು ಸೈನಿಕನೊಬ್ಬ ಈಟಿಯಿಂದ ಅವರ ಎದೆ ತಿವಿಯುತ್ತಾನೆ. ಶಿಲುಬೆಯ ಹಾದಿಯಲ್ಲೇ ಹರಿದು ಹೋಗಿದ್ದ ರಕ್ತದ ಕೊನೆ ಹನಿಯೂ ಹೊರಬರುತ್ತದೆ. ರಕ್ತ ಈ ಜನರ ಪಾಪ ತೊಳೆಯಲು ಹರಿದರೆ ನೀರು ಅವರಿಗೆ ನಿತ್ಯ ಜೀವ ಜಲವಾಗಿ ಹರಿಯುತ್ತದೆ. ಆತ ಮನುಷ್ಯನ ಉದ್ಧಾರಕ್ಕಾಗಿ ಕೊನೆ ಉಸಿರು ಎಳೆದಿದ್ದಾರೆ. ಬದುಕಿದ್ದಾಗ ಆತನನ್ನು ಪ್ರೀತಿಸಲಾಗದವರು ಆತನ ದೇಹಕ್ಕಾದರೂ ಸೇವೆ ಮಾಡಬೇಕೆಂದು ಬರುತ್ತಾರೆ. ಬದುಕಿದ್ದಾಗ ತನಗೆಟುಕದ ತನ್ನ ಕುಮಾರನ ದೇಹವನ್ನು ತನ್ನ ಮಡಿಲಲ್ಲಿರಿಸಿಕೊಂಡು ಗೋಳಾಡುತ್ತಾರೆ ಆ ತಾಯಿ. ಚಿಂತನೆ: ಸಾವು ಎಂಬುದು ಮನುಷ್ಯರ ಜನನದಷ್ಟೇ ಸತ್ಯ. ಆದರೆ ಈ ಸಾವಿಗೆ ಹೆದರುವವರು ಬಹಳ ಜನ. ನಮ್ಮ ಕುಟುಂಬದಲ್ಲೇ ಇರುವ ನಮ್ಮ ತಂದೆ ತಾಯಿಯರು, ವೃದ್ಧರು ಸಾವಿಗೆ ಎಷ್ಟೊಂದು ಹೆದರಿಕೊಳ್ಳುತ್ತಾರೆ. ಸ್ವಲ್ಪ ದಿನ ಕಾಯಿಲೆ ಬಿದ್ದರೆ, ಯಾವುದಾದರೂ ಅಪಘಾತವಾದರೆ ಸಾವು ಬಂದೇ ಬಿಟ್ಟಿತು ಎಂದು ಕಂಗಾಲಾಗುತ್ತಾರೆ. ಇಂಥವರಿಗೆ ನಮ್ಮ ಅಭಯ ಬೇಕು. ಸಾವಿಗಿಂತ ದೃಢವಾದದ್ದು ಮನುಷ್ಯನ ಸಂಕಲ್ಪ ಎಂದು ಹೇಳುವುದು ಬೇಕು. ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅಥವಾ ದೀರ್ಘ ಕಾಯಿಲೆಯಿಂದ ಯಾರಾದರೂ ನರಳುವಾಗ ನಾವು ಅವರಿಗೆ ಧೈರ್ಯ ತುಂಬಬೇಕು. ಅವರ ಜೊತೆ ಕುಳಿತು ಮಾತನಾಡಿ ದೇವರು ಎಂದಿಗೂ ಕೈ ಬಿಡಲಾರ ಎಂಬ ವಿಶ್ವಾಸ ತುಂಬಬೇಕು. ಅವರನ್ನು ಕೂರಿಸಿಕೊಂಡು ಅವರೊಂದಿಗೆ ದೇವರಲ್ಲಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ: ಪ್ರಭು ಯೇಸುವೆ, ನೀವು ನಮಗಾಗಿ ಹರಿಸಿದ ರಕ್ತ ನಮ್ಮ ಪಾಪ ತೊಳೆದು ನಮ್ಮನ್ನು ಶುದ್ಧಗೊಳಿಸಲು, ಪಾಪದಿಂದ ದೂರವಾಗಿ ಶುದ್ಧವಾದ ನಮ್ಮ ಬಾಳಿಗೆ ನೀವೇ ಜೀವ ಜಲವಾಗಿರಿ. ದೈವ ವಿಶ್ವಾಸ, ಪ್ರಾರ್ಥನೆ ನಮಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬಲಿ.
ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಗಾಯಗೊಂಡಿದ್ದ ಆ ದೇಹ ಈಗ ನಿರ್ಜೀವಗೊಂಡಿದೆ. ಆ ನಿರ್ಜೀವ ದೇಹವನ್ನು ಶಿಲುಬೆಯಿಂದ ಕೆಳಗಿಳಿಸುತ್ತಾರೆ. ಆದರೆ ಆತನ ಪ್ರಾಣ ಮತ್ತು ಉಸಿರು ಶಿಲುಬೆಯಲ್ಲಿಯೇ ನಿಂತು ಬಿಟ್ಟಿದೆ ಎಂಬುದು ಜನರಿಗೆ ಅರ್ಥವಾಗುವುದಿಲ್ಲ. ಆತ ಸತ್ತ ಎಂದಾಕ್ಷಣ ಎಲ್ಲರ ಭರವಸೆಗಳು ನುಚ್ಚು ನೂರಾಗಿವೆ. ಶಿಷ್ಯರೆಲ್ಲರೂ ನಿರಾಶೆಯಿಂದ ನಾಪತ್ತೆಯಾಗಿ ಬಿಟ್ಟಿದ್ದಾರೆ. 3 ದಿನ ನೀರವ ಮೌನ ಆವರಿಸಿಕೊಳ್ಳುತ್ತದೆ. ಇಂಥ ಮೌನ ಮತ್ತು ನೀರವತೆ ಆತನ ಬದುಕನ್ನು ಆವರಿಸಿಕೊಂಡಿದ್ದು ಎಷ್ಟು ಸಾರಿವೆ. ಗಲೀಲಿಯರ ಸಣ್ಣ ಹಳ್ಳಿಯಿಂದ ಜೆರುಸಲೇಮಿನ ತನಕ ಆತನ ದಾರಿಯಲ್ಲಿ ಹೀಗೆ ಎಷ್ಟು ಸಲ ಕತ್ತಲು ಕವಿದಿರಲಿಲ್ಲ. ಇಂಥ ಕತ್ತಲಲ್ಲೇ ಎಳೆ ಕಮ್ಮನನ್ನು ತಂದೆ ತಾಯಿಯರು ಹೊತ್ತು ರಾತ್ರೋರಾತ್ರಿ ಈಜಿಪ್ಟಿಗೆ ಓಡಿ ಹೋಗಬೇಕಾಯಿತು. ಈಗ ಆ ಕತ್ತಲ ಬದುಕಿಗೆ ಅಂತಿಮ ತೆರೆ ಬಿತ್ತು ಎಂದೇ ಎಲ್ಲರೂ ಭಾವಿಸಿದರು. ಚಿಂತನೆ: ಎಲ್ಲರ ಬದುಕಿನಲ್ಲೂ ಈ ಮೌನ ಮತ್ತು ನೀರವತೆ ಬರುತ್ತದೆ. ಈ ಕತ್ತಲ ದಾರಿ ಇನ್ನು ಎಷ್ಟು ದೂರವೋ ಎಂದು ಆತಂಕಗೊಳ್ಳುವವರೂ ಇದ್ದಾರೆ. ಎಲ್ಲವೂ ಶೂನ್ಯತೆವೆಂಬಂತೆ ನಿರಾಶೆಗಳು ಕವಿಯುತ್ತವೆ. ಎಲ್ಲರೂ ಜೊತೆಗಿದ್ದರೂ ತಾನು ಒಂಟಿ ಏಕಾಂಗಿ ಎನಿಸುತ್ತದೆ. ಎಲ್ಲರೂ ಇದ್ದಾರೆ, ಆದರೆ ನನ್ನವರು ಎನ್ನುವವರು ಯಾರೂ ಇಲ್ಲ ಎನಿಸಲೂಬಹುದು. ಆದರೆ ಈ ಅನಿಸಿಕೆಗಳಿಗೆಲ್ಲ ಕ್ಷಣಿಕ ಎಂಬುದನ್ನು ಮಾತ್ರ ಮರೆಯಬಾರದು. ಕತ್ತಲೆಯ ನಂತರ ಬೆಳಕು ಇದ್ದೇ ಇದೆ. ಅದೀಗ ನಮಗೆ ಕಾಣದೆ ಇರಬಹುದು. ಆದರೆ ವಿಶ್ವಾಸವಿದ್ದಲ್ಲಿ, ಭರವಸೆ ಇದ್ದಲ್ಲಿ ಅದು ಬಂದೇ ಬರುತ್ತದೆ. ಪ್ರಭುವಿಗೂ ಕತ್ತಲ ನಂತರ ಬೆಳಕು ಕಾಣಿಸಿತು, ಹಾಗೆಯೇ ನಮಗೂ ಕಾಣಿಸುತ್ತದೆ. ಪ್ರಾರ್ಥನೆ: ಪ್ರಭು ಯೇಸುವೆ, ಬದುಕು ಯಾವಾಗಲೂ ಭರವಸೆಯಿಂದ ತುಂಬಿರಲಿ. ಕಹಿ ನೆನಪುಗಳು ಕಳೆದು ಹೋಗಿ ಹೊಸ ದಿಕ್ಕಿನತ್ತ ನಾವು ಮುಖ ಮಾಡಿ ನಿಲ್ಲುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಪ್ರಭು ಯೇಸುವೆ, ನಿಮ್ಮ ಶಿಲುಬೆಯ ಹಾದಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿದ್ದೇವೆ. ನಿಮ್ಮ ಕಷ್ಟಗಳನ್ನು, ಶಿಲುಬೆಯ ಭಾರವನ್ನು ಧ್ಯಾನಿಸಿದ್ದೇವೆ. ನಮ್ಮ ಕುಟುಂಬಗಳು ಇಂಥ ಕಷ್ಟದ ಹಾದಿಯಲ್ಲಿ ಸಾಗುವಾಗ ನಿಮ್ಮ ದೃಢತೆ, ಆತ್ಮಶಕ್ತಿಯನ್ನು ನಮಗೆ ನೀಡಿರಿ. ಪ್ರೀತಿ, ಸೋದರತ್ವ, ಕರುಣೆ, ಅನುಕಂಪದಿಂದ ನಮ್ಮ ಕುಟುಂಬವು ಸಾಗಲಿ. ನಾವು ಪರಸ್ಪರ ಸಾಂತ್ವನವಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಲು ನಿಮ್ಮ ಅನುಗ್ರಹವನ್ನು ದಯಪಾಲಿಸಿರಿ. ನಾವು ಮಾಡುವ ಪ್ರಾರ್ಥನೆ, ತಪಸ್ಸು ಕಾಲದ ವ್ರತಗಳು, ಪೂಜಾ ಸಂಸ್ಕಾರಗಳ ಸ್ವೀಕಾರ ನಮ್ಮ ಬಲಹೀನತೆಗಳನ್ನು ತುಂಬಿ ನಾವು ಸರಿದಾರಿಯಲ್ಲಿ ನಡೆಯುವಂತೆ ಮಾಡಲಿ. ಮಾತೆ ಮರಿಯಮ್ಮನವರೇ, ಯೇಸುವಿನ ಸಹಾಯಕಿ, ಕಷ್ಟಪಡುವವರಿಗೆ ಸಾಂತ್ವನವೇ, ಕುಟುಂಬಗಳಿಗೆ ಆದರ್ಶವೇ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬ ಜೀವನ ನಮ್ಮ ಕುಟುಂಬಗಳ ಆದರ್ಶವಾಗಲು ನಮಗೆ ನಿಮ್ಮ ಮಾರ್ಗದರ್ಶನ ನೀಡಿರಿ.
ಹೋಪ್ ಜಗತ್ತುಗಳ ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪೂರ್ಣಿಮೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನದು ಸಂತಾನೀಯಾದ ನಮಗೆ ಪಾಪಿಯಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪುಟ 347. ಯೇಸು ಕ್ರಿಸ್ತರೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಈಗಲೂ ಎಂದು ಕೋಪ ಮಾಡಬೇಡಿ. ಯೇಸು ಕ್ರಿಸ್ತರೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಈಗಲೂ ಎಂದು ಕೋಪ ಮಾಡಬೇಡಿ. ಯೇಸು ಕ್ರಿಸ್ತರೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಈಗಲೂ ಎಂದು ಕೋಪ ಮಾಡಬೇಡಿ. ಕರುಣಾಮೂರ್ತಿ ಯೇಸುವೆ, ಮೃತರಾದ ಭಕ್ತರಿಗೆ ನಿತ್ಯ ವಿಶ್ರಾಂತಿಯನ್ನು ನೀಡಿರಿ. ಆಮೆನ್. ಸ್ವಾಮಿ, ನಮ್ಮನ್ನು ಆಶೀರ್ವದಿಸಿ ಪಾಲಿಸಿರಿ. ನಮಗಾಗಿ ಚಾಟಿಯಿಂದ ಹೊಡೆಯಲ್ಪಟ್ಟ ಯೇಸುವೆ, ಶಿಲುಬೆಯನ್ನು ಏರಿ ಅದರಲ್ಲಿ ಪ್ರಾಣತ್ಯಾಗ ಮಾಡಿದವರೇ, ನಮ್ಮನ್ನು ಸದಾಕಾಲ ಆಶೀರ್ವದಿಸಿ ಕಾಪಾಡಿರಿ. ಆಮೆನ್. ಕೊನೆಯ ಆಶೀರ್ವಾದಕ್ಕಾಗಿ ಮೊಣಕಾಲೂರಿ.